though Bangalore is not a planned city, was earlier like Delhi, but since we thought that it is a very important city, so for the benefit of Bangalore and the country, all fortune countries, recently you all have seen our American ambassador visited Bangalore to open his visa, our consulate also here. 3 days back again, our from Paris, France. He also represented me on 2019. Next year they are going to open their office. So they feel that Bangalore is a very important destination. So I have requested the central government, Honorable Prime Minister Nirmala Sitharaman, to give us adequate funds. You don't only look at Bihar and Andhra Pradesh. You also have an eye because you represent here. You are our MP. So you are the country leader. You please see that you give a soft corner for your Karnataka. ನಾವು ಗಡುವಿಲ್ಲ. ಮಹಾತ್ಮ ಗಾಂಧೀಜಿ ಅವ್ರು ಏನು ಹೇಳಿದ್ದಾರೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ others, if you want to control yourself, use your brain. If you want to control others, use your heart ಅಂತ ಹೇಳಿದ್ದಾರೆ. ನಾವು ಪ್ರೀತಿಯಿಂದ ಕೈ ಮುಗಿದು ಅವ್ರಿಗೆ ಪ್ರಾರ್ಥನೆ ಮಾಡ್ತೀವಿ. ನೋಡಪ್ಪ, ನಂಬಿಕೆ ಇದೆ ನಮಗೆ. ಈ ರಾಜ್ಯಕ್ಕೆ ಮೋಸ ಮಾಡೋದಿಲ್ಲ. ಇಷ್ಟೊಂದು ಜನ ಎಂಪಿಗಳಿದ್ದಾರೆ. ಪಾಪ ಎಲ್ಲ ಎಂಪಿಗಳು ಎಲ್ಲ ಹೋಗಿ ಒತ್ತಡ ಮಾಡಿ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ. ಈಗ ದೇವೇಗೌಡರು, ಕುಮಾರಸ್ವಾಮಿ ಅವರು ಹೇಳಿದ್ರು, ಒಂದೇ ದಿನದಲ್ಲಿ ಮೇಕೆದಾಟಿಗೆ ನಾನು ಪರ್ಮಿಷನ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಸೈನ್ ಹಾಕ್ಸ್ತೀನಿ, ಕೈದು ಸೈನ್ ಹಾಕ್ತೀನಿ ಅಂತ ಹೇಳಿದ್ರು. ಆ ಕ್ಷಣಗಳನ್ನ ಕಾಯ್ತಾ ಇದ್ದೀನಿ. ಈಗ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಅಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾರೆ, ಇಬ್ಬರು ಅಲ್ಲಿ ಎಂಪಿಗಳಾಗಿದ್ದಾರೆ. ಅಲ್ಲಿ ಕಳಸಾ ಬಂಡೂರಿ ಇದ್ದಾರೆ. ಇನ್ನ ನಮಗೆ ಇವತ್ತು ನಾಳೆ ಅಂತ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡಬೇಕಾಗಿದೆ. 3 ಭೇಟಿ ಮಾಡಿದ್ದೀನಿ, ಅದು ಕೂಡ ಕಾಯ್ಕೊಂಡು ಕೂತಿದ್ದೀವಿ. ಸೊ ಏನು ಎಲ್ಲ ಎಂಪಿಸ್ಗೂ ನಾವು ಇದನ್ನೆಲ್ಲ ಬರೆದಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಬರೆದಿದ್ದಾರೆ. ಸೊ ನಾವು ಕೂಡ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಸೆಷನ್ನಲ್ಲಿ ಕೂಡ ಹೋಗಿ ಬರ್ತೀನಿ. ಸೊ ನನ್ನ ಡ್ಯೂಟಿ ನಾನು ಮಾಡ್ತೀನಿ. ಫಲ ಭಗವಂತನ ಏನ್ ಹೇಳಿ. ರಾಜ್ಯ ತೆರಿಗೆ ಇದು, ನಮ್ಮ ತೆರಿಗೆ ರೂಪಿಸ್ತೀವಿ. ಅದು ಹೇಳ್ತೀನಿ ನಾನು. ಅವರು ಕಟ್ಟಿದ್ದ ಆಫೀಸ್ ಇದು. ಕೆಳಗಡೆ ಕೃಷ್ಣ ಕಾದರ್ ಕಟ್ಟಿದ್ದು, ಇದು ಅವ್ರು ಕಟ್ಟಿದ್ದು. ನಾವು ಸಂತೋಷ ನೆಮ್ಮದಿಯಾಗಿ 2 ನಿಮಿಷ ಕಾಫಿನೂ ಕುಡಿಬಾರ್ದು. ನಾವು ಪಕ್ಕದಕ್ಕೇನೋ ನಾವು ಸುಧಾರಣೆ ಮಾಡಿದ್ದೀವಿ. ಬರೀ ಮೇಲ್ಗಡೆ ಒಂದು ಮುಖವಾಡ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಆಫೀಸ್ ಇದೆಲ್ಲ ಅವ್ರು ಮಾಡಿದ್ದೆ. ನೀನು ನಿಮ್ಮ ಫ್ಯಾಮಿಲಿಯವರು ಮಾತಾಡ್ಕೊಂಡಿದ್ದೀರ, ಅದು ಹೊರಗಡೆ ಪಬ್ಲಿಕ್ ಹೇಳ್ತೀರಾ? ಹೀಗೆ ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಮಾತಾಡಿದ್ರು ಪಬ್ಲಿಕ್ ಚರ್ಚೆ ಮಾಡಬೇಕು. ನಮ್ದು ಕುಟುಂಬ ರೀ. ಕಾಂಗ್ರೆಸ್ ಇದೆ ಫ್ಯಾಮಿಲಿ. ಅದೇ ಚೀಫ್ ಮಿನಿಸ್ಟರ್ ಅಲ್ಲೇ ಹೇಳಿದ್ದಾರೆ, ತೆರೆ ಮರೆ ಎಲ್ಲ ಕಂಪ್ಲೀಟ್ ಸ್ಕ್ರೀನ್ ಎಲ್ಲ ಎಳೆದು ಓಪನ್ ಮಾಡಿ ಮುಂದೆ ಇಟ್ಟಿದ್ದಾರೆ. ಅಲ್ಲಿ ವಾಣಿ ವಿಲಾಸ ಆಗೋದಲ್ಲೇ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್, ಗುಡ್ ಲಕ್, ನಮಸ್ಕಾರ. ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಾಗಿ ನಾನು ಈಗಾಗಲೇ ಎಸಿಸಿಯ ವರಿಷ್ಠರಿಗೆ ನಾನು ಮನವಿಯನ್ನ ಮಾಡಿದ್ದೇನೆ. ಈ ಮನವಿ ಏನಂತ ಹೇಳಿದ್ರೆ, ಇದು ಎಸಿಸಿ ಏನು ಕಾರ್ಯಕ್ರಮ ನಾವು 21ನೇ ತಾರೀಕು ನಾವು ತಿರ್ಗಾ ಮುಂದೂಡಿ 27 ಜನವರಿ 21ನೇ ತಾರೀಕಿಗೆ ಮುಂದೂಡಿ ಆ ಐತಿಹಾಸಿಕವಾದಂತಹ ಪುಣ್ಯಭೂಮಿ ಬೆಳಗಾವಿನಲ್ಲಿ ನಾವು ಆಚರಣೆ ಮಾಡೋದು.
ಆಚರಣೆ ಮಾಡಿದ್ದನ್ನ ಇಡೀ ವರ್ಷ, ನಮ್ಮ ವರ್ಷ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇಂಥ ಒಂದೊಂದು ಸಮಾವೇಶಗಳು ಆಗಬೇಕು. ಎಷ್ಟೇ ಜನ ಸೇರಲಿ, ಎಲ್ಲರನ್ನೂ ಕೂಡ ಒಳಗೊಂಡು. ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ. ದಿಸ್ ಇಸ್ ನಾಟ್ ಎ ಪ್ರೋಗ್ರಾಮ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಜೈ ಭೀಮ್, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. It is a program of all sections of the society. So we have appealed to from the party to the government. This should be a government program. We should see that we respect, we protect Bapuji's principle, Baba Saheb Ambedkar's ethical values and our constitution. So Gandhiji ಅವರ ಏನು ತತ್ವ ಆದರ್ಶಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಮತ್ತು ನಮ್ಮ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಮತ್ತು ನಮ್ಮ ಸಂವಿಧಾನ ರಕ್ಷಣೆಗೆ. ಸೊ ಎಲ್ಲ ಸರ್ಕಾರಿ ಕಾಲೇಜು, ಶಾಲಾ ಕಾಲೇಜುಗಳಲ್ಲಿ ಇದರ ಬಗ್ಗೆ ವ್ಯಾಪಕವಾದಂಥ ಚರ್ಚೆ ನಡೆದಿದೆ. ಅದಕ್ಕೆ ನಾವು ಕಾರ್ಯಕ್ರಮವನ್ನು ಕೂಡ ಸರ್ಕಾರದ ವತಿಯಿಂದ ಕೂಡ ನಾವು ತೆಗೆದುಕೊಳ್ಳಿಕ್ಕೆ ಎಲ್ಲ ತಯಾರನ್ನು ಕೂಡ ನಾವು ಮಾಡಿಕೊಳ್ತಾ ಇದ್ದೇವೆ. ಇದು ಸರ್ಕಾರದ ಕಾರ್ಯಕ್ರಮ ಮತ್ತು ಪಕ್ಷದ ಕಾರ್ಯಕ್ರಮ ಎರಡಾಗೂ ಕೂಡ ರೂಪುಗೊಂಡು ಇಡೀ ರಾಜ್ಯದ 224 ಕ್ಷೇತ್ರದಲ್ಲೂ ಕೂಡ ಈ ಕಾರ್ಯಕ್ರಮವನ್ನ ನಡೆಯಲಿಕ್ಕೆ ನಾವು ಇದನ್ನ ತಯಾರನ್ನು ನಾವೀಗಾಗಲೇ ಮಾಡಿಕೊಳ್ತಾ ಇದ್ದೇವೆ. ಸೊ ಅದರಿಂದ ಸದ್ಯದಲ್ಲೇ ನಾವು ಸರ್ಕಾರದ ಮಟ್ಟದಲ್ಲಿ ಇದ್ರ ಬಗ್ಗೆ ದೊಡ್ಡ ಚರ್ಚೆಯನ್ನು ಕೂಡ ಆಂತರಿಕವಾಗಿ ಚರ್ಚೆಯನ್ನು ಮಾಡಿ ದಿನಾಂಕಗಳನ್ನ ಒಂದು ವರ್ಷ ಇಡೀ ಘೋಷಣೆಯನ್ನು ಮಾಡಿ ಎಲ್ಲ ಕಡೆನೂ ನಮ್ಮ ಮಂತ್ರಿಗಳು, ನಮ್ಮ ಪಕ್ಷದ ಶಾಸಕರು ಮತ್ತು ಎಲ್ಲ ಪಕ್ಷದ ಶಾಸಕರು ಕೂಡ ಇದು ಯಾರ ವೈಯಕ್ತಿಕವಾದ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ ಅಂತ ನಾನೀಗಾಗಲೇ ನಾನು ಹೇಳಿದ್ದೇನೆ. ಇದು ಈ ದೇಶದ, ಈ ರಾಜ್ಯದ ಎಲ್ಲರ ಬದುಕಿನ ಕಟ್ಟುವಂತ ಒಂದು ರಕ್ಷಣೆಯನ್ನ ಮಾಡುವಂತ ಇದೊಂದು ಕಾರ್ಯಕ್ರಮ. ಸೊ ಇದನ್ನ ಮೊದಲನೇ ಬಾರಿಗೆ ಈಗಾಗಲೇ ನಾವು ಈ ಒಂದು 100 ವರ್ಷದ ಇತಿಹಾಸ ಮಹಾತ್ಮ ಗಾಂಧೀಜಿಯವರು ಮತ್ತು ಈ ಸಂವಿಧಾನವನ್ನ ಅಳವಡಿಸಿಕೊಂಡು 75ನೇ ವರ್ಷ ಇದೆ. This is the 75th year of we adopting this constitution. So here 100 years of Gandhiji taking over the Congress presidency, 75 years of we taking over the constitution and saluting our leader. Tomorrow at Mao in Madhya Pradesh, a part of Maharashtra, there is a big rally from the Congress party. It should be conducted. It is a national program, so our ACC presidents also will be visiting there. Here it is almost near Indore and Madhya Pradesh. There is the border. A program allu kuda nadita ide. So adrinda ಮೊದಲು ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಇದನ್ನ ಆಚರಣೆ ಮಾಡಿಕೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡಬೇಕು. ಇದಲ್ಲದೆ ಸರ್ಕಾರ ಈ ವರ್ಷ ಬಜೆಟ್ ನಲ್ಲೂ ಕೂಡ ನಾವು ಇಂಥ ಕಾರ್ಯಕ್ರಮಕ್ಕೆ ಗಾಂಧೀಜಿಯವರ ತತ್ವ, ಈ ಜೈ ಭೀಮ್, ಜೈ ಬಾಪು, ಜೈ ಭೀಮ್, ಜೈ ಶ್ರೀ ಸಂವಿಧಾನ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅನ್ಕೊಂಡು ನಾವೆಲ್ಲ ಸೇರಿ ಕೆಲಸ ಮಾಡುವಂತ ವ್ಯವಸ್ಥೆಗೆ ನಾವೆಲ್ಲ ಕಾರ್ಯಕರ್ತರು ಸಜ್ಜಾಗ್ತಾ ಇದ್ದೀವಿ. ಸೊ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಈ ದೇಶಕ್ಕೆ, ಈ ಸ್ವಾತಂತ್ರ್ಯಕ್ಕೆ, ಗಣರಾಜ್ಯೋತ್ಸವಕ್ಕೆ ಮತ್ತು ನಮ್ಮ ಸಂವಿಧಾನ ರಕ್ಷಣೆಗೆ ದುಡಿದಂತ ಎಲ್ಲ ನಾಯಕರಿಗೆ ನಾನು ನಮನವನ್ನು ಸಲ್ಲಿಸಿ, ನಮ್ಮ ಕರ್ನಾಟಕ ರಾಜ್ಯ ಕೂಡ ಒಂದು ಇತಿಹಾಸ ಉಳ್ಳಂತ ರಾಜ್ಯ, ಈ ದೇಶದಲ್ಲಿ ಬಹಳ ಪವಿತ್ರವಾದಂತಹ ಭೂಮಿ. ಎಲ್ಲ ರಾಷ್ಟ್ರೀಯ ನಾಯಕರು ಕೂಡ ನಮ್ಮ ಮಾದರಿಯಾದಂತ ಯಾವುದೇ ಕಾರ್ಯಕ್ರಮವನ್ನು ನಾವು ಕೊಟ್ಟರೆ ಇಡೀ ದೇಶ ಕಾರ್ಯಕ್ರಮವನ್ನು ಕೂಡ ಗಮನಿಸ್ತಾ ಇರ್ತದೆ. ಆ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವ, ಗಣರಾಜ್ಯ ಮತ್ತು ಸಂವಿಧಾನ ತರಲು ನಾವೇನು ಲಕ್ಷಾಂತರ ಜನ ಜೀವವನ್ನ ಕಳ್ಕೊಂಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವು ನಮನವನ್ನ, ಶ್ರದ್ಧಾಂಜಲಿಯನ್ನ ಅರ್ಪಿಸುವಂತ ಕೆಲಸ ಕೂಡ ನಾವು ಮಾಡ್ತೇವೆ. ಬಹಳ ಜನ ಲಾಠಿ ಏಟು, ಬುಟ್ಟೇಟು ಎಲ್ಲ ಕೂಡ
ಪ್ರಾಣ ತ್ಯಾಗ ಎಲ್ಲ ಕೂಡ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನಾವು ನಮನವನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಕೂಡ ಇವತ್ತು ನಮ್ಮ ಪಕ್ಷ ಮತ್ತು ಸರ್ಕಾರ ಮಾಡ್ತದೆ. ಹೆಚ್ಚಿನ ಅನುದಾನಕ್ಕಾಗಿ ನೀವು ಈಗ ನಿರ್ಮಲಾ ಸೀತಾರಾಮನ್ ಅವರಿಗೆ ಲೆಟರ್ ಬಂದಿದ್ದೀರಾ, ಬೆಂಗಳೂರಿಗೆ ವಿಶೇಷವಾದ ಪ್ಯಾಕೇಜ್ ಇರೋದು ಹೇಳಿದ್ದೀರಾ, ಎಲ್ಲ ಅದನ್ನು ಕಿವಿಗೆ ಹಾಕೋತಾರೆ ಸರ್. ನೋಡಿಯಪ್ಪ, ನಮ್ಮ ಡ್ಯೂಟಿ ಈ ದೇಶದಲ್ಲಿ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ. ನಾನು ಆಗಲೇ ಒಂದು ಮಾತು ಹೇಳ್ತೀನಿ, ಇಂಡಿಯಾ ಈಸ್ ಸೀನ್ ಥ್ರೂ ಬ್ಯಾಂಗ್ಳೂರ್ ದಿ ಗ್ಲೋಬಲ್ ಮಾರ್ಕೆಟ್, ಗ್ಲೋಬಲ್ ವರ್ಲ್ಡ್. ಇಂಡಿಯಾ, ಭಾರತ, ಬೆಂಗಳೂರು ಮುಖಾಂತರ ಭಾರತ, ದೆಹಲಿ ಮುಖಾಂತರ ಭಾರತ ನೋಡ್ತಾ ಇಲ್ಲ. ನೋ ಒನ್ ಈಸ್ ಲುಕಿಂಗ್ ಇಂಡಿಯಾ ಥ್ರೂ ಡೆಲ್ಲಿ. All of them are looking through Bangalore. That is the situation from the last 20 years. So global wide, Bangalore is seen as an international city. It is giving the highest tax revenue. 41% of the revenue of the country export is being from Bangalore. So it is my bound duty, though Bangalore is not a planned city, was earlier like Delhi. But since we thought that it is a silence. ಎಲ್ಲರಿಗೂ 76ನೇ ವರ್ಷದ ಈ ನಮ್ಮ ಗಣರಾಜ್ಯೋತ್ಸವ ಶುಭಾಶಯ. ಇವತ್ತು ನಮ್ಮೆಲ್ಲರ ಪುಣ್ಯ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎರಡನೇ ಬಾರಿಗೆ ಬಂದು ಈ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ACC ಅಧ್ಯಕ್ಷರಾದರೆ ನಮ್ಮ ರಾಷ್ಟ್ರಧ್ವಜ ಆಚರಣೆಯನ್ನು ಮಾಡಿದ್ದಾರೆ. ಇವತ್ತು ಕೂಡ ನಮ್ಮ ಸಂವಿಧಾನವನ್ನ ಅನುಷ್ಠಾನ ತಂದಂತ ಒಂದು ಪವಿತ್ರವಾದಂತ ದಿನ. ಇವತ್ತು ಒಕ್ಕೂಟದ ವ್ಯವಸ್ಥೆ ಜಾರಿಯಾದಂತ ದಿನ. ಎಲ್ಲ ಧರ್ಮ, ಭಾಷೆ, ಜಾತಿ ಒಂದೇ ಅನ್ನೋದನ್ನ ಸಾರದಂತ ಈ ಪವಿತ್ರವಾದಂತ ದಿನ. ನಮ್ಮೆಲ್ಲರಿಗೂ ಉಸಿರು ಹಾಡಲಿಕ್ಕೆ ಗಾಳಿ ಏನ್ ಬೇಕೋ ಹಂಗೆ ನಮ್ಮೆಲ್ಲರೂ ಕೂಡ ಬದುಕಲಿಕ್ಕೆ ಸಂವಿಧಾನ. ಆ ಸಂವಿಧಾನವನ್ನ ಕೊಟ್ಟದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪ್ರಧಾನಮಂತ್ರಿಯ ನಾಯಕತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಜವಾಬ್ದಾರಿಯನ್ನು ಕೊಟ್ಟು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಪವಿತ್ರವಾದಂತ ದಿನ. ನಾವೆಲ್ಲ ಆ ಸಂವಿಧಾನವನ್ನ ಇವತ್ತು ಅರ್ಪಿಸಿಕೊಂಡಂತ ದಿನ. ಸಂವಿಧಾನ ಇಲ್ಲ ಅಂದಿದ್ರೆ ಈ ದೇಶಕ್ಕೆ ನಾವೇನೋ ಆತ್ಮ ಅಂತ ನಾವು ಕರಿತೀವಿ, ನಮ್ಮ ವ್ಯಕ್ತಿತ್ವಕ್ಕೆ, ನಮ್ಮ ಮನಸ್ಸಿಗೆ, ಹಂಗೆ ಇವತ್ತು ಇರ್ತಿರ್ಲಿಲ್ಲ. ಈ ಸ್ವಾಭಿಮಾನವನ್ನು ಕೂಡ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಈ ಸಂವಿಧಾನದ ಪ್ರತಿಯೊಂದು ಪೀಠಿಕೆಯಲ್ಲಿ ಜೊತೆಯಲ್ಲಿ ಏನು ಒಂದು ಆಚರಣೆ ವಿಚಾರ, ಇದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ 100 ವರ್ಷದ ಏನು ನಾವು ಸಂಭ್ರಮ ಆಚರಣೆ ಮಾಡಿದ್ವಿ, ಈ ಆಚರಣೆಗೆ ACC ಅಧ್ಯಕ್ಷರು ಈಗಾಗಲೇ ಬೆಳಗ್ಗೆ ಹೇಳಿದ್ದಾರೆ, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಈ ಮೂರನ್ನ ಉಳಿಸ್ಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಇರುತ್ತೆ.
ಗಾಂಧೀಜಿಯವರ ತತ್ವ, ಆದರ್ಶ, ನಾಯಕತ್ವ, ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ, ಇದನ್ನ ನಾವು ನಮ್ಮ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗಬೇಕು. ಅದೇ ರೀತಿ ಇವತ್ತು ಏನು ನಮ್ಮ ಸಂವಿಧಾನಕ್ಕೆ, ಯಾರ ಸಂವಿಧಾನವನ್ನು ನಾವು ರಚನೆ ಮಾಡೋದು, ಏತಕ್ಕೋಸ್ಕರ ರಚನೆ ಮಾಡೋದು, ಸಾಮಾಜಿಕ ನ್ಯಾಯಕ್ಕೋಸ್ಕರ, ಬರೀ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತೇಳಿ ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡಬೇಕಾದ್ರೆ ಎಲ್ಲೂ ಹೇಳಿಲ್ಲ. ಸಾಮಾಜಿಕವಾದಂತ ನ್ಯಾಯವನ್ನ ಕೊಡಬೇಕು, ಎಲ್ಲರೂ ಕೂಡ ಸಮಾನತೆಯ ಧೋರಣೆಯನ್ನ ತೋರಿಸಬೇಕು ಅನ್ನೋ ದೃಷ್ಟಿಯಿಂದ ಅವರು ನಮಗೆ ಈಗೇನು ಅವರ ಚರ್ಚೆ ನಡೆದಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಮಾತಾಡಿದಂತ ಕೊನೆಯ ದಿನದ ಭಾಷಣಗಳು ಇವೆಲ್ಲ ಕೂಡ ಯಾಕೆ ಈ ಸಂವಿಧಾನ ಈ ದೇಶಕ್ಕೆ ಅವಶ್ಯಕತೆ ಇತ್ತು ಅನ್ನೋದನ್ನ ಅವರು ಎತ್ತಿ ತೋರಿಸಿದ್ದಾರೆ. ಇಡೀ ಪ್ರಪಂಚದ ಅನೇಕ ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ನಮ್ಮ ಸಂವಿಧಾನವನ್ನು ಕೂಡ ತೆಗೆದುಕೊಂಡು ಭಾರತದ ಸಂವಿಧಾನನೇ ಬಹಳ ಶ್ರೇಷ್ಠವಾದಂತ ಸಂವಿಧಾನ ಅಂತ ಹೇಳಿ ಇವತ್ತು ಅವರು ತಿಳಿಸಿದ್ದಾರೆ. ನಾವು ಆರ್ಟಿಕಲ್ 14-18 ಬಗ್ಗೆ ನಾವು ಮಾತಾಡ್ತೇವೆ ಸಂವಿಧಾನದಲ್ಲಿ. ಅಲ್ಲೂ ಕೂಡ ಇವತ್ತು ಸಮಾನತೆನೇ ಆ ಆರ್ಟಿಕಲ್ ನಲ್ಲಿ ಬಹಳ ಪ್ರಮುಖವಾದಂತಹ ವಿಚಾರ. ಕಾನೂನು ಕೂಡ ಎಲ್ಲರೂ ಕೂಡ ಒಂದೇ. ಸೊ ಅದರಿಂದ ಇದನ್ನ ಬರೀ ದಾಖಲೆಗಳನ್ನ ಇಟ್ಕೊಂಡು ಪುಸ್ತಕ ಅಂತ ಅಂದ್ಬಿಟ್ಟು ನಾವು ಮಾತಾಡೋ ವಿಚಾರ ಅಲ್ಲ. ನಮ್ಮ ಬದುಕಿನಲ್ಲೇ ನಾವು ಸಾಧನೆಯನ್ನ ಮಾಡಿಕೊಳ್ಳಿಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಗೌರವ, ಸಮಾಜದ ಗೌರವ, ದೇಶದ ಗೌರವ ಯಾವ ರೀತಿ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ಇವತ್ತು ಅಂಬೇಡ್ಕರ್ ಅವರು ಪ್ರತಿ ಹಂತದಲ್ಲೂ ಕೂಡ ಅವರಿಗೆ ತಿಳಿಸಿದ್ದಾರೆ. ಸೊ ಇದು ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಈ ಸಂವಿಧಾನವನ್ನ ಕೊಟ್ಟದ್ದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದ್ದಲ್ಲದೆ ಸಂವಿಧಾನವನ್ನ ಕೂಡ ನಾವು ತಂದುಕೊಟ್ಟು ಈ ರಾಷ್ಟ್ರಧ್ವಜ ಕೊಟ್ಟು ರಾಷ್ಟ್ರಗೀತೆ ಕೊಟ್ಟು ಈ ದೇಶಕ್ಕೆ ಇದಕ್ಕಿಂತ ನಾವೇನು ಕೊಡುಗೆಯನ್ನು ಕೊಡಬೇಕಾದಿಲ್ಲ. ಖರ್ಗೆ ಸಾಹೇಬ್ ಹೇಳಿದಂಗೆ ಇವತ್ತು ಇದನ್ನ ಉಳಿಸ್ಕೊಂಡು ಹೋಗ್ಬೇಕು, ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಸೊ ಇದಕ್ಕೇನು ಅಪಮಾನ ಆಗ್ತಾ ಇದೆ ಅದನ್ನ ನಾವು ರಕ್ಷಣೆಯನ್ನು ಮಾಡಬೇಕು. ಈ ದೃಷ್ಟಿಯಿಂದ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶವನ್ನ ಇವತ್ತು ನಾವು ಬೆಳಗಾವಿನಲ್ಲಿ ಹಮ್ಮಿಕೊಂಡಿದ್ದು. ನಾನು ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಾಗಿ ನಾನು ಈಗಾಗಲೇ ಎಸಿಸಿಯ ವರಿಷ್ಠರಿಗೆ ನಾನು ಮನವಿಯನ್ನ ಮಾಡಿದ್ದೆ. ಬ್ಯಾಂಗ್ಳೂರ್ ಇಸ್ ನಾಟ್ ಎ planned city, was earlier like Delhi, but since we thought that it is a very important city, so for the benefit of Bangalore and the country, all fortune countries, recently you all have seen our American ambassador visited Bangalore to open his visa, our consulate also here. 3 days back again our Paris, France, he also represented me on 2019. Next year they are going to open their office. Though they feel that Bangalore is a very important destination. So I have requested the central government, Honorable Prime Minister Nirmala Sitharaman, to give us adequate funds. You don't only look at Bihar and Andhra Pradesh. You also have an eye because you represent here. You are our MP, so you are the country leader. You please see that you give a soft corner for your Karnataka. ನಾವು ಗಡುವಿಲ್ಲ. ಮಹಾತ್ಮ ಗಾಂಧೀಜಿ ಅವ್ರು ಏನು ಹೇಳಿದ್ದಾರೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್, ಯೂಸ್ ಯುವರ್ ಬ್ರೈನ್. ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್, ಯೂಸ್ ಯುವರ್ ಹಾರ್ಟ್ ಅಂತ ಹೇಳಿದ್ದಾರೆ. ನಾವು ಪ್ರೀತಿಯಿಂದ ಕೈ ಮುಗಿದು ಅವ್ರಿಗೆ ಪ್ರಾರ್ಥನೆ ಮಾಡ್ತೀವಿ.
ಸರ್, ಈಗ ಭದ್ರಾ ಮೇಲ್ದಂಡೆಯಲ್ಲಿ ಕೂಡ ಘೋಷಣೆ ಮಾಡಿದ್ದೆ ಇನ್ನು ಕೊಡಲಿಲ್ಲ 5,300 ಕೋಟಿ 88,000 ಕೋಟಿ ಪ್ರಾಜೆಕ್ಟ್ಗೆ ಕೇಳ್ತಾ ಇದ್ದಾರೆ. ಕೊಡ್ತಾರೆ ಅದು? ನೋಡಪ್ಪ, ನಂಬಿಕೆ ಇದೆ ನಮಗೆ. ಈ ರಾಜ್ಯಕ್ಕೆ ಮೋಸ ಮಾಡೋದಿಲ್ಲ. ಇಷ್ಟೊಂದು ಜನ ಎಂಪಿಗಳಿದ್ದಾರೆ, ಪಾಪ ಎಲ್ಲ ಎಂಪಿಗಳು ಎಲ್ಲ ಹೋಗಿ ಒತ್ತಡ ಮಾಡಿ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ. ಈಗ ದೇವೇಗೌಡರು, ಕುಮಾರಸ್ವಾಮಿ ಅವರು ಹೇಳಿದ್ರು, ಒಂದೇ ದಿನದಲ್ಲಿ ಮೇಕೆದಾಟಿಗೆ ನಾನು ಪರ್ಮಿಷನ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಸೈನ್ ಹಾಕ್ಸ್ತೀನಿ, ಕೈ ಹಿಡಿದು ಸೈನ್ ಹಾಕ್ತೀನಿ ಅಂತ ಹೇಳಿದ್ರು. ಆ ಕ್ಷಣಗಳನ್ನ ಕಾಯ್ತಾ ಇದ್ದೀನಿ. ಈಗ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ, ಅಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾರೆ, ಇಬ್ರು ಅಲ್ಲಿ ಎಂಪಿಗಳಾಗಿದ್ದಾರೆ. ಅಲ್ಲಿ ಕಳಸಾ ಬಂಡೂರಿ ಇದ್ದಾರೆ. ಇನ್ನ ನಮಗೆ ಇವತ್ತು ನಾಳೆ ಅಂತ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡಬೇಕಾಗಿದೆ. 3 ಭೇಟಿ ಮಾಡಿದ್ದೀನಿ, ಅದು ಕೂಡ ಕಾಯ್ಕೊಂಡು ಕೂತಿದ್ದೀವಿ. ಸೊ ಏನು ಎಲ್ಲ ಎಂಪಿಸ್ಗೂ ನಾವು ಇದನ್ನೆಲ್ಲ ಬರೆದಿದ್ದೇವೆ, ಮುಖ್ಯಮಂತ್ರಿಗಳು ಕೂಡ ಬರೆದಿದ್ದಾರೆ. ಸೊ ನಾವು ಕೂಡ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈಗ ನಾನು ಸೆಷನ್ನಲ್ಲಿ ಕೂಡ ಹೋಗಿ ಬರ್ತೀನಿ. ಸೊ ನನ್ನ ಡ್ಯೂಟಿ ನಾನು ಮಾಡ್ತೀನಿ, ಫಲ ಭಗವಂತದ್ದು. ನಮ್ಮ ತೆರಿಗೆ ನಮ್ಮ ಹಕ್ಕು ಮತ್ತೆ ಹೋರಾಟ ಶುರು ಮಾಡೋದಕ್ಕೆ ತೀರ್ಮಾನ ಮಾಡಿದ್ರು. ಏನ್ ಹೇಳಿ? ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ರಾಜ್ಯ ತೆರಿಗೆ ಇದು, ನನ್ನ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು. ರೂಪಿಸ್ತೀವಿ, ಅದು ಹೇಳ್ತೀನಿ ನಾನು. ಸರ್, ಎಐಸಿಸಿ ಅಧ್ಯಕ್ಷರಿಗೆ ಅರ್ಧ ಗಂಟೆ ಕಾಲ ಎಐಸಿಸಿ ಅಧ್ಯಕ್ಷರು ನಿಮ್ಮ ಜೊತೆಗೆ ಏನಾದ್ರು ಸೂಚನೆ ಕೊಟ್ಟರೆ ಅವ್ರು ಕಟ್ಟಿದ್ದ ಆಫೀಸ್ ಇದು, ಕೆಳಗಡೆ ಕೃಷ್ಣ ಕಾದಲ್ಲಿ ಕಟ್ಟಿದ್ದು, ಇದು ಅವ್ರು ಕಟ್ಟಿದ್ದು. ಅವ್ರು ಸಂತೋಷ ನೆಮ್ಮದಿಯಾಗಿ 2 ನಿಮಿಷ ಕಾಫಿನೂ ಕುಡಿಬಾರ್ದು. ಅವರು ಪಕ್ಕದಕ್ಕೇನೋ ನಾನು ಸುಧಾರಣೆ ಮಾಡಿದ್ದೀನಿ. ಬರೀ ಮೇಲ್ಗಡೆ ಒಂದು ಮುಖವಾಡ ಚೇಂಜ್ ಮಾಡಿದ್ದೀನಿ ಅಷ್ಟೇ ಆಫೀಸ್. ಇದೆಲ್ಲ ಅವ್ರು ಮಾಡಿದ್ದೀನಿ. ಸಂಘಟನೆ ಬಗ್ಗೆ ಏನಾದ್ರು ಮಾರ್ಗದರ್ಶನ ಮಾಡಿದ್ರ? ಸಂಘಟನೆ ಬಗ್ಗೆ ಏನಾದ್ರು ಮಾರ್ಗದರ್ಶನ ಮಾಡಿದ್ರ? ನೀನು ನಿಮ್ಮ ಫ್ಯಾಮಿಲಿಯವರು ಮಾತಾಡ್ಕೊಂಡಿದ್ದಾರೆ, ಹೊರಗಡೆ ಪಬ್ಲಿಕ್ ಹೇಳ್ತೀರಾ? ಹೀಗೆ ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಮಾತಾಡಿದ್ದು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡಬೇಕು. ನಮ್ದು ಕುಟುಂಬ ರೀ, ಕಾಂಗ್ರೆಸ್ ಇದೆ ಫ್ಯಾಮಿಲಿ. ತಣ್ಣಗಾಗಿರೋದ್ರ ಬಗ್ಗೆನೇ ಮಾತಾಡ್ತಾರೆ. ಅದೇ ಚೀಫ್ ಮಿನಿಸ್ಟರ್ ಅಲ್ಲೇ ಹೇಳಿದ್ದಾರೆ, ತೆರೆ ಮರೆ ಎಲ್ಲ ಕಂಪ್ಲೀಟ್ ಸ್ಕ್ರೀನ್ ಎಲ್ಲ ಎಳೆದು ಓಪನ್ ಮಾಡಿ ಮುಂದೆ ಇಟ್ಟಿದ್ದಾರೆ. ಅಲ್ಲಿ ವಾಣಿ ವಿಲಾಸ ಆಗೋದಲ್ಲೇ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್, ಗುಡ್ ಲಕ್, ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.